ಮುರುಘಾ. ಮುರುಘಾನ ಪ್ಯೂರ್ ಇಂಟೆನ್ಷನಿಂದ ನಾವು ಪ್ರೇ ಮಾಡಿದ್ರೆ ಪಾಂಬಾಟಿ ಸಿದ್ಧರ್ ಇಲ್ಲಿ ಒಂದು ಸರ್ವ ರೂಪದಲ್ಲಿ ಬಂದ್ಬಿಟ್ಟು ಫೈನಲಿ ಕಾನ್ಕರ್ಡ್ ವಿಜಯಗಿರಿ ಮುಗಿಸ್ಬಿಟ್ಟು ಬಂದ್ಬಿಟ್ಟೆ. ನೋಡಿದ್ರೆ ಹೆವಿ ಟಫ್ ಇತ್ತು ಟ್ರೆಕ್ಕಿಂಗ್. ಆದರೆ அனைவருக்கும் வணக்கம். நான் தான் உங்கள் நோமேட் டிடி பேசுகிறேன். ಸೊ ಸ್ಪರ್ಧೆಕ ನಮ್ಮದು ಸ್ಪಿರಿಚುವಲ್ ಟ್ರಾವೆಲ್ ಅಂದರೆ ಸೊ ಇವತ್ತು ನೋಡಿದ್ರೆ ನಾವು ಎಲ್ಲಿದ್ದೀವಿ ಅಂದರೆ ಸಾಕ್ಷಾತ್ ಆರುಪಡೆ ಮುರುಗನ್ ಸನ್ನಿಧಿಗೆ ಅಂದರೆ ದೇವಸ್ಥಾನಕ್ಕೆ ಒಂದು ದೇವಸ್ಥಾನ ಬಂದಿದ್ದೀವಿ. ಎಲ್ಲಂದರೆ ಕೊಯಮತ್ತೂರಲ್ಲಿ ಇರೋ ಲಾರ್ಡ್ ಸುಬ್ರಹ್ಮಣ್ಯ ಅವರ ಒಂದು ಮನೆಯಾದ ಮರುದಮಲೆಗೆ ಬಂದಿದ್ದೀವಿ. ಮರುದಮಲೆಗೆ ನೀವು ಒಂದು ಪಾರುಂಗ. ಸೊ ಗೈಸ್, ಮರುದಮಲೆ ಬಂದು ತುಂಬ ಫೇಮಸ್ಸು. ನಿನ್ನೆ ವೆಲ್ಲಿಂಗಿರಿ ಅಂದರೆ ಅವ್ರ ಅಪ್ಪನ ಮನೆಗೆ ಹೋಗಿ ಬಂದ್ವಿ. ಇವತ್ತು ನಾವು ನೋಡಿದ್ರೆ ಅವ್ರ ಮಗ ಅವರ ಮನೆಗೆ ಬಂದಿದ್ದೀವಿ. ಸೊ ಒಂದು ಸ್ಪಿರಿಚುವಲ್ ಟ್ರಾವೆಲ್ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಬಟ್ ಆ ಅಪ್ಪನ್ನ ನೋಡೋಕ್ಕೆ ನಮ್ಮನ್ನ ಕರೆದಿದ್ದಾರಂತ ಅವರೇ ಹೇಳಿ ಬಂದಿದ್ದೀವಿ. ಥ್ಯಾಂಕ್ಸ್ ಟು ನಮ್ಮ ವಿಘ್ನೇಶ್ ಬ್ರೋ. ಯಾಕಂದರೆ ವಿಘ್ನೇಶ್ ಬ್ರೋ ಇರಲಿಲ್ಲ ಅಂದರೆ ನಾವು ಇಲ್ಲಿ ಬರೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇತ್ತು. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ಸ್ ಬೇರೆ ಇತ್ತು. ಸೊ ಹಿಂಗಂತ ನಾವೇನು ಡಿಸೈಡೇ ಮಾಡಿಲ್ಲ. ಟು ಬಿ ಫ್ರ್ಯಾಂಕ್, ನಾವು ಪ್ಲ್ಯಾನ್ ಬೇರೆ ಇದ್ದಿದ್ದು. ಟಿಕೆಟ್ ಎಲ್ಲ ಬುಕ್ ಮಾಡಿ ಎಲ್ಲ ರೆಡಿಯಾಗಿತ್ತು. ಬಟ್ ಸ್ಟಿಲ್ ಅದೇ ಗಾಡ್ಸ್ ಗ್ರೇಸ್, ಅವ್ರು ಕರೆದ್ರೇ ಬರ್ತೀವಲ್ಲ. ಸೊ ಆ ಥರ ನಮ್ಗೆ ಇವತ್ತು ಬ್ಲೆಸ್ಸಿಂಗ್ ಸಿಕ್ಕಿದೆ. ಸೊ ನಿನ್ನೆ ಶಿವಪ್ಪ ದರ್ಶನ ಮಾಡಿಕೊಂಡು ಇವತ್ತು ಮುರುಘಾ ಹತ್ರ ಬಂದಿದ್ವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ ಮುಂದೆ ಹೋಗಿ ನೋಡೋಣ. ಇನ್ನೊಂದು ಒಂದೇ ಒಂದು ಲಾಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರು ಏನಂದರೆ, ಇವರಿಬ್ಬರು ನಾನು ಬರಲ್ಲ, ನಾನು ಹಾಕ್ಕೊಂಡು ನಾನು ಬಸ್ಸಲ್ಲೇ ಹೋಗ್ತೀವಿ ಅಂತ ಹೇಳಿದ್ರು. ಇಲ್ಲಪ್ಪ ನೀವು ವೆಲ್ಲಿಂಗಿರಿ ಹೋಗ್ಬಂದು ಇಲ್ಲೂ ನಾನು ಹಾಕ್ಕೊಂಡೇ ಬರಬೇಕಂತ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಬನ್ನಿ ಹೋಗೋಣ. ಓಂ ನಮಃ ಶಿವಾಯ. ನಮಸ್ಕಾರ ಗೆಳೆಯರೇ. ಇವತ್ತು ನಾವು ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಪ್ರಸಿದ್ಧ ಮರುದಮಲೆ ಮುರುಗನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಹಿಮಾಲಯದ ಪರ್ವತದಂತೆ ಪವಿತ್ರ ಗುಡ್ಡದ ಮೇಲೆ ಇರುವ ಒಂದು ದೇವಸ್ಥಾನ. ಆದರೆ ಹಿಂದೆ ಒಂದು ಅದ್ಭುತ ಪೌರಾಣಿಕ ಇತಿಹಾಸವೇ ಇದೆ. ಏನೆಂದರೆ, ನಂಬರ್ 1, ಪೊಗೆ ಮಹರ್ಷಿಯ ತಪಸ್ಸು. ಇಲ್ಲಿ ಒಬ್ಬ ಮಹಾನ್ ಋಷಿ, ಪೊಗ ಮಹರ್ಷಿ ಶ್ರೀ ಮುರುಗನ್ ಪೊಗ ಮಹರ್ಷಿಯ ತಪಸ್ಸು. ಇಲ್ಲಿ ಒಬ್ಬ ಮಹಾನ್ ಋಷಿ ಪೊಗ ಮಹರ್ಷಿ ಶ್ರೀ ಮುರುಗನನ್ನು ಪ್ರಾರ್ಥಿಸಿ ತಪಸ್ಸು ಮಾಡಿದ್ದರು. ಆತನ ಭಕ್ತಿಯನ್ನು ಮೆಚ್ಚಿಸಿ ಮುರುಗನ್ ಈ ಸ್ಥಳದಲ್ಲಿ ತನ್ನ ದಿವ್ಯ ಪ್ರಸನ್ನತೆಯನ್ನು ತೋರ್ಪಡಿಸುತ್ತಾನೆ. ಎರಡನೆಯದು ಏನೆಂದರೆ, ಮರುದಮಲೆ ಎಂಬ ಹೆಸರಿನ ಕಾರಣ. ಇದು ಮರುದಮಲೆ ಅಂದರೆ ಮರುದ ಮಾರುಗಳು. ಅಂದರೆ ಇಲ್ಲಿ ಸುತ್ತಮುತ್ತ ಮರುದ ಮಾರುಗಳಿವೆ. ಆದ್ದರಿಂದ ಈ ಮರುದ ಮರುದಮಲೆ ಏನಕ್ಕೆ ಇಷ್ಟು ಫೇಮಸ್ ಅಂತ ಹೇಳಿದರೆ, ಪಳನಿಮಲೆ ಮುರುಗನಿಗೂ ಇಲ್ಲಿಗೂ ಸಂಬಂಧವಿದೆ. ನಂಬಿಕೆಯ ಪ್ರಕಾರ ಪಳನಿಯಲ್ಲಿ ತಪಸ್ಸು ಮಾಡಿದ ಶ್ರೀ ಮುರುಗನ್ ಮರುದಮಲೆಗೂ ತನ್ನ ಪವಿತ್ರ ಪ್ರವಾಸವನ್ನು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಆ್ಯಂಡ್ ಅದು ಮಾತ್ರ ಇಂಪಾರ್ಟೆಂಟ್ ಇಲ್ಲ ಗೈಸ್. ಇಲ್ಲಿ ಸೂರ ಪದ್ಮಾಸುರನ ಕಥೆ ಅಂತ, ಅಂದರೆ ಇಲ್ಲೊಂದು ರಾಕ್ಷಸ ಇದ್ದ ಅಂತ ಒಂದು ಕಥೆ ಇದೆ.
ಸೊ ಆ ರಾಕ್ಷಸನ ವಿರುದ್ಧ ಯುದ್ಧ ಮಾಡಿ ಅವನು ಇಲ್ಲಿಯೇ ಅವನನ್ನು ಮಣ್ಣು ಮಾಡಿದ್ದಾರೆ ಅಂತೂ ಹೇಳಲಾಗಿದೆ. ಅದಕ್ಕೂ ತುಂಬ ಫೇಮಸ್ ಈ ಮರುದಮಲೈ ಮುರುಗನ್. ಇದು ನಿಮಗೆ ಇಷ್ಟ ಆಯಿತು, ಈ ಜಾಗಕ್ಕೂ ನೀವು ಬರಬೇಕಂದ್ರೆ ಖಂಡಿತ ಬರ್ಬೋದು. ನಮ್ಮ ವೀಡಿಯೋದಲ್ಲಿ ಹೆಂಗೆ ಬರಬೇಕು ಅಂತ ಎಲ್ಲನೂ ತೋರಿಸಿದ್ವಿ. ಸೊ ಮರಿದೇ ಫುಲ್ಲಾಗಿ ನೋಡಿ. ತುಂಬ ತುಂಬ ಧನ್ಯವಾದಗಳು. ಹಾಯ್ ಗೈಸ್, ನಾವು ಇವಾಗ ತಾನೇ ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ವಿ. ಇಲ್ಲಿ ಪಾಂಬಾಟಿ ಸಿದ್ಧರ ಬಗ್ಗೆ ಇತ್ತು. ಸೊ ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಸೊ 18 ಸಿದ್ಧಾಸಲ್ಲಿ ಪಾಂಬಾಟಿ ಸಿದ್ಧಾನು ಒನ್ ಆಫ್ ದ ಸಿದ್ಧ. ಸೊ ಇವ್ರು ಬಂದುಬಿಟ್ಟು ಒಂದು ಮರದ ಟ್ರೀ ಅಂತ ಒಂದಿದೆ, ಅಲ್ಲಿ ಬಂದುಬಿಟ್ಟು ಲಾರ್ಡ್ ಮುರುಘ ಅವ್ರಿಗೆ ಒಂದು ಸರ್ಪ ರೂಪದಲ್ಲಿ ಬಂದು ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲ, ಇಲ್ಲಿಂದ ಅವರು ಡೈರೆಕ್ಟ್ ವಲ್ಲಿ ದೈವಾನೆ ಮುರುಘ ಆ ಸನ್ನಿಧಾನ ಹೋಗೋದಕ್ಕೆ ಒಂದು ಸ್ವರಂಗ ಪಾದ ಇದೆ. ಸೊ ಆ ರೂಟಲ್ಲೇ ಪಾಂಬಾಟಿ ಸಿದ್ಧರು ಬಂದುಬಿಟ್ಟು ಅವ್ರನ್ನ ದರ್ಶನ ಮಾಡ್ತಾರೆ. ಮತ್ತು ನಮ್ಮ ಒಂದು ಪ್ಯೂರ್ ಇಂಟೆನ್ಷನಿಂದ ಪಾಂಬಾಟಿ ಸಿದ್ಧರು ಮತ್ತು ಮುರುಘಾನ ಪ್ಯೂರ್ ಇಂಟೆನ್ಷನಿಂದ ನಾವು ಪ್ರೇ ಮಾಡಿದ್ರೆ ಪಾಂಬಾಟಿ ಸಿದ್ಧರು ಇಲ್ಲಿ ಒಂದು ಸರ್ಪ ರೂಪದಲ್ಲಿ ಬಂದುಬಿಟ್ಟು ನಮ್ಗೆ ಕಾಣಿಸ್ತಾರೆ. ಮತ್ತು ಇಲ್ಲೇನಾದರೂ ಒಂದು ಸ್ನೇಕ್ಸ್ ಏನಾದರೂ ಹೋಗ್ತಾ ಇದ್ದರೆ ಅದು ಪಾಂಬಾಟಿ ಸಿದ್ಧರೆ ಅಂತ ಇಲ್ಲಿರೋರು ಹೇಳ್ತಿದ್ದಾರೆ. ಮತ್ತು ಇಲ್ಲಿ ತುಂಬ ಜನ ಅಂದರೆ ತುಂಬ ಪ್ಲೇಸಸಲ್ಲಿ ರೋಮ್ ಆಗ್ತಾ ಇರುತ್ತೆ ಸ್ನೇಕ್ಸು ಆ ಥರ, ಹಂಗಂದರೆ ಅದು ಪಾಂಬಾಟಿ ಸಿದ್ಧರೆ ಅಂತ ಹೇಳ್ತಿದ್ದಾರೆ. ಸೊ ನೀವು ನಿಮ್ಮ ಮನಸ್ಸಿಂದ ಪ್ಯೂರ್ ಇಂಟೆನ್ಷನಿಂದ ಮುರುಘ ಮತ್ತು ಪಾಂಬಾಟಿ ಸಿದ್ಧರನ್ನ ನೋಡಿದ್ರೆ ಪ್ರೇ ಮಾಡಿದ್ರೆ ಅವ್ರು ನಮ್ಮ ಕಣ್ಣು ಕಾಣಿಸ್ತಾರೆ. ಸೊ ಇದೇ ಆ ಪ್ಲೇಸು. ಒಳಗಡೆ ಫೋಟೋ ವೀಡಿಯೋಸ್ ಅಲೌಡ್ ಇಲ್ಲ, ಸೊ ಅದಕ್ಕೆ ನಾವು ಆಚೆಯಿಂದ ಇರ್ತೀವಿ. ಸೊ ಇವ್ರ ಬಗ್ಗೆ ಒಂದು ಬ್ರೀಫ್ ಹಿಸ್ಟ್ರಿ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ತಮಿಳಲ್ಲಿ ಹಾಕಿದ್ದಾರೆ. ಸೊ ಇದನ್ನೇ ಬಂದುಬಿಟ್ಟು ಇಲ್ಲಿ ತಮಿಳಲ್ಲಿ ಬರೆದಿದ್ದಾರೆ. 18 ಸಿದ್ಧರಲ್ಲಿ ಇವರು